ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಳುನಾಡ ಸ್ಪೆಷಲ್ ಕಣಿಲೆ ಸುಕ್ಕ ಮಾಡೋ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಇದನ್ನು ಕಳಲೆ ಅಂತ ಕೂಡ ಕರೀತಾರೆ. ಮಲೆನಾಡು ಭಾಗಗಳಲ್ಲಿ ಕಣಿಲೆಯನ್ನು ವರ್ಷಕ್ಕೊಮ್ಮೆ ಆದರೂ ಬಳಸ್ತಾರೆ. ಇದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೆನೆ ಇಡಬೇಕು. 3 ಡೇಸ್ ಅದು ನೀರು ಚೇಂಜ್ ಮಾಡಬೇಕು. ನೋಡಿ, ಇದು 4ನೇ ದಿನ ಇದನ್ನು ಅಡುಗೆಗೆ ಬಳಸೋದು. ಈ ಥರ ಕಡಲೆಕಾಳನ್ನ ಮೊಳಕೆ ಬರ್ಸಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ತೊಗೋಬೋದು. ಈಗ ಒಂದು ಕುಕ್ಕರ್ಗೆ ತೊಳೆದಿರೋ ಕಡಲೆಕಾಳು, ಸ್ವಲ್ಪ ನೀರು, ಅರಿಶಿನ, ಉಪ್ಪು ಎಲ್ಲ ಹಾಕಿಬಿಟ್ಟು 2 ವಿಷಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ. ಈ ಕಡೆ ಅದೇ ಕುಕ್ಕರ್ಗೆ ಹೆಚ್ಚಿರೋ ಕಳಲೆನ ಹಾಕ್ತಾಯಿದ್ದೀನಿ. ನೀವು ಒಟ್ಟಿಗೆ ಕೂಡ ಬೇಯಿಸ್ಕೋಬೋದು. ಜಾಸ್ತಿ ಕಳಲೆ ಬೆಂದರೆ ಚೆನ್ನಾಗಿರಲ್ಲ, ಅದಕ್ಕಾಗಿ ನಾನು ಬೇರೆಯೇ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಅದು ಮುಳುಗುವಷ್ಟು ನೀರನ್ನ ಸೇರಿಸಿದ್ದೀನಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಮೆತ್ತಗಾಗತ್ತೆ, ಹಾಗಾಗಿ 1 ವಿಷಲ್ ಬಂದರೆ ಸಾಕಾಗತ್ತೆ. ಈ ಕಡೆ ಒಣಮೆಣಸು, 2 ಹಿಡಿ ಕಾಯಿ ತುರಿ, ಮಸಾಲೆ ಹುರ್ಕೊಳ್ಳೋದಕ್ಕೆ ಪ್ಲೇಟ್ನಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. 5-6 ಎಸಳು ಬೆಳ್ಳುಳ್ಳಿ, ಧನಿಯಾ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಸಾಸಿವೆ ರೆಡಿ ಮಾಡ್ಕೊಂಡು ಈ ಕಡೆ ಒಂದು ಕಡೆ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಮಡಿಕೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದೊಂದೇ ಮಸಾಲೆ ಹುರ್ಕೋತಾ ಇದ್ದೀನಿ. ಉದ್ದಿನಬೇಳೆ ಹುರ್ಕೊಂಡಿದ್ದೀನಿ. ನೋಡಿ, ಎಲ್ಲ ಮಸಾಲೆ ಹುರ್ಕೋಬೇಕು. 2 ಸ್ಪೂನ್ ಉದ್ದಿನಬೇಳೆ ಹುರ್ಕೊತಾ ಇದ್ದೀನಿ. ಈಗ 2 ಸ್ಪೂನ್ ಧನಿಯಾ ಹುರ್ಕೋಬೇಕು. ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ ಧನಿಯಾ ನಾನು. ಈಗ 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಒಂದು 5-6 ಬೆಳ್ಳುಳ್ಳಿ ಎಲ್ಲ ಹುರ್ಕೋತಾ ಇದ್ದೀನಿ. ಈಗ ನೋಡಿ, ಚಕ್ಕೆ ಲವಂಗ ತುಂಬ ಚಿಕ್ಕ ಪೀಸು ಬೇಕಾದ್ರೆ ಹಾಕ್ಕೊಳ್ಳಿ. ಕಾಯಿ ತುರಿ, ಅರಿಶಿನ ಪುಡಿ, ಖಾರದ ಪುಡಿ, ಹುಣಸೆಹಣ್ಣು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಮಸಾಲೆ ಕೂಡ ಕಪ್ಪಾಗಬಾರ್ದು. ನೋಡಿ, ಈಗ ಮಸಾಲೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಅರೋಮಾ ಬರ್ತಾಯಿದೆ ಫ್ರೆಂಡ್ಸ್. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು. ಎಲ್ಲ ಮಸಾಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಈ ಕಡೆ ಬಾಣಲಿ ಕಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಸಾಸಿವೆ ಹಾಕ್ಬಿಟ್ಟು ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಆಗುತ್ತೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಈಗ 2 ಈರುಳ್ಳಿನ ಹೆಚ್ಚಿರೋದು ಹಾಕ್ತಾಯಿದ್ದೀನಿ. ಈರುಳ್ಳಿ ಉದ್ದಕ್ಕರೂ ಹೆಚ್ಕೋಬೋದು. ಈ ಥರ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಕಳಲೆ ಮತ್ತು ಕಡಲೆಕಾಳು ಎರಡೂ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಕಳಲೆ ಜಾಸ್ತಿ ಬೆಂದಿಲ್ಲ, ಸ್ವಲ್ಪ ಕರುಮ್ ಅನ್ನಬೇಕು. ಈ ಕಡೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಡಿರೋ ಮಸಾಲೆಗೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ, ಸ್ವಲ್ಪ ಪೇಸ್ಟ್ ಆಗಲಿ. ಈ ಕಡೆ 2 ಚೆನ್ನಾಗಿ ಬೆಂದು ಹೊಂದ್ಕೊಂಡಿದೆ. ಕಡಲೆಕಾಳು, ಕಳಲೆ ಚೆನ್ನಾಗಿ ಬೆಂದಿದೆ. ಈಗ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಸ್ಮೂತ್ ಪೇಸ್ಟ್ ಆಗಬಾರ್ದು ಫ್ರೆಂಡ್ಸ್, ಸ್ವಲ್ಪ ತರಿ ಇರಬೇಕು. ನೋಡಿ, ಮಸಾಲೆ ಜೊತೆಗೆ ಕಡಲೆ ಮತ್ತು ಕಡಲೆಕಾಳು ಚೆನ್ನಾಗಿ ಹೊಂದ್ಕೋಬೇಕು. ಈಗ ಸ್ವಲ್ಪ ಸಾಲ್ಟ್ ಕಮ್ಮಿ ಇದೆ, ಸೇರಿಸ್ತಾ ಇದ್ದೀನಿ. ಈಗೆಲ್ಲ ಸೇರಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಡಬೇಕು. ಒಂದು 5 ನಿಮಿಷ ಬೆಂದರೆ ನೋಡಿ, ಕಣಿಲೆ ಸುಕ್ಕ ರೆಡಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಕಣಿಲೆ ಸುಕ್ಕ ಸವಿಯಲು ಸಿದ್ಧ. ರುಚಿಯಾದ ಕಣಿಲೆ ಸುಕ್ಕನ ವರ್ಷಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಿ. ಇದನ್ನು ಸಾಂಬಾರು ಕೂಡ ಮಾಡ್ಕೋಬೋದು. ತುಂಬ ವೆರೈಟಿಗಳು ಮಾಡ್ಕೋಬೋದು. ಅಕ್ಕಿ ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಕಣಿಲೆಯಲ್ಲಿ ಇನ್ನೂ ವಿವಿಧ ರೀತಿಯ ಅಡುಗೆಗಳನ್ನ ಮಾಡ್ಕೋಬೋದು. ಒಂದ್ಸಲಿ ಟ್ರೈ ಮಾಡಿ, ಟೇಸ್ಟ್ ಅಂತೂ ಮರೆಯೋದೇ ಇಲ್ಲ ಫ್ರೆಂಡ್ಸ್ ನೀವು. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಟು ಆಲ್.